ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲಿಖಿತ ರೆಡ್ಡಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಏನಪ್ಪ ಸ್ವಿಚ್ ಬೋರ್ಡ್ ತೋರಿಸ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀರಾ? ನೀವೇ ನೋಡ್ಬೋದು ಎಷ್ಟು ಧೂಳಿದೆ ಇಲ್ಲೆಲ್ಲ ಅಂತ, ಧೂಳು ಮತ್ತು ಗಲೀಜು ನೋಡಿ. ಸೊ ನಾವೆಷ್ಟೋ ಸತಿ ಎಲ್ಲ ಕ್ಲೀನ್ ಮಾಡ್ತೀವಿ, ಆದರೆ ಸ್ವಿಚ್ ಬೋರ್ಡ್ ಕ್ಲೀನ್ ಮಾಡಲ್ಲ. ಯಾಕಂದರೆ ಶಾಕ್ ಹೊಡೆಯುತ್ತೆ ಅನ್ನೋ ಕಾರಣಕ್ಕೆ. ಶಾಕ್ ಹೊಡಿದಿರೇ ಯಾವ ಥರ ಕ್ಲೀನ್ ಮಾಡೋದು ಅಂತ ತೋರಿಸ್ತೀನಿ. ಹಾಗೆ ಯಾವುದಕ್ಕೂ ಒಂದು ಸತಿ ಮೇನ್ ಸ್ವಿಚ್ ಆಫ್ ಮಾಡಿರಿ, ರಿಸ್ಕ್ ತೊಗೊಳೋದು ಬೇಡ ಅಲ್ವಾ. ನಾನು ಯಾವ ಥರ ಕ್ಲೀನ್ ಮಾಡ್ತೀನಿ ಅಂತ ತೋರಿಸ್ತೀನಿ, ಬನ್ನಿ. ಇನ್ನು ಕ್ಲೀನ್ ಮಾಡೋಕ್ಕೆ ಎರಡೇ ಐಟಮ್ ಬೇಕಾಗಿರೋದು, ಒಂದು ಟಿಶ್ಯೂ ಪೇಪರ್ ಹಾಗೆ ಕೋಕೋನಟ್ ಆಯಿಲ್. ಇಲ್ಲ ನೀವು ಹತ್ತಿಯಲ್ಲಿ ಒರೆಸ್ತೀನಿ ಅಂದರೂ ಒರೆಸ್ಕೊಬೋದು. ಯಾವ ಥರ ಅಂತ ತೋರಿಸ್ತೀನಿ, ಬನ್ನಿ. ನಾನೀಗ ಟಿಶ್ಯೂ ಪೇಪರ್ಗೆ ಒಂದು ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದನ್ನು ನೀಟಿಗೆ ಒರೆಸ್ತಾ ಇದ್ದೀನಿ. ನೀವೇ ನೋಡ್ಬೋದು, ನಾನು ಲೈವಲ್ಲಿ ತೋರಿಸ್ತಾ ಇದ್ದೀನಿ. ನಿಜ ವರ್ಕ್ ಆಗುತ್ತೆ. ಇಲ್ಲ ಹತ್ತಿ ಇರುತ್ತಲ್ಲ, ಹತ್ತಿಯಲ್ಲಿ ಒರೆಸಿನಂದು ಒರೆಸ್ಕೊಬೋದು, ನೋ ಪ್ರಾಬ್ಲಮ್. ಸೊ ಯಾವುದಕ್ಕೂ ರಿಸ್ಕ್ ತೊಗೊಂಡಿರೋ ಒಂದು ಸತಿ ಮೇನ್ ಸ್ವಿಚ್ ಆಫ್ ಮಾಡಿ, ಓಕೆನಾ. ನಾನಾದರೆ ಎಲ್ಲ ಇದೇ ಥರ ಒರೆಸೋದು. ಇಲ್ಲ ವೆಟ್ ಟಿಶ್ಯೂ ಅಂತ ಬರುತ್ತೆ, ಅದು ಬೇಕಾದರೂ ಯೂಸ್ ಮಾಡ್ಬೋದು, ಆದರೆ ಅದರಲ್ಲಿ ವಾಟರ್ ಇರುತ್ತೆ ಅಂದ್ಬಿಟ್ಟು ಭಯ ಅಷ್ಟೇ. ಸೊ ಅದ್ರ ಬದಲು ಇದೇ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಕೋಕೋನಟ್ ಆಯಿಲು, ಕೊಬ್ಬರಿ ಎಣ್ಣೆ ಹಾಗೆ ಟಿಶ್ಯೂ ಪೇಪರು, ಹತ್ತಿ ಕೂಡ ಚೆನ್ನಾಗಿ ವರ್ಕ್ ಆಗುತ್ತೆ. ಒಂದು ಸತಿ ಟ್ರೈ ಮಾಡಿ. ಇವಾಗ ನೀವೇ ನೋಡ್ಬೋದು ಎಷ್ಟು ನೀಟಿಗೆ ಹೋಗ್ತಾಯಿದೆ ಅಂತ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಈಗ ನೋಡಿ, ನಿಮ್ಮ ಮುಂದೆನೇ ನಾನು ಒರೆಸ್ತಾ ಇದ್ದೀನಿ. ನೋಡಿ ನೀಟಿಗೆ ಹೋಗಿದೆ. ಅಲ್ಲಿ ಏನಪ್ಪ ನೀವೇ ಅಂದರೆ ಮಾರ್ಕ್ಸು, ಅದು ಬಂದು ಪೇಂಟ್ ಎಗರಿರೋದು ನೋಡ್ಬೋದು. ಆ ಕಡೆ ಕಡೆ ಶೈನಿಂಗ್ ಪೇಂಟ್ ಹೊಡಿಸಿದ್ದೀವಿ, ಪಿಂಕ್ ಕಲರ್ ಶೈನಿಂಗ್ ಇದು. ಸೊ ಅದು ಎಗರಿರೋದು, ಅದು ಹೋಗಲ್ಲ. ಕೊಳೆ ಏನಾದರೂ ಇದ್ರೆ ಮಾತ್ರ ಹೋಗುತ್ತೆ ಕೋಕೋನಟ್ ಆಯಿಲಲ್ಲಿ. ಸೊ ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ನೋಡಿ ಅಲ್ಲಿರೋದು ಕೂಡ ಪೇಂಟ್ ಅಷ್ಟೇ, ಗಲೀಜು ಏನಲ್ಲ. ನೋಡ್ಬೋದು ಅವಾಗಕ್ಕೂ ಇವಾಗೂ ಇರೋದು ಡಿಫ್ರೆನ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ.